ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ನಮ್ಮ ಸಬ್ಸ್ಕ್ರೈಬರ್ ಆದಂತಹ ಸ್ಫೂರ್ತಿಯವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಸ್ಫೂರ್ತಿಯವರು ಸೆಕೆಂಡ್ ಇಯರ್ PUC ಧಾರವಾಡ ಜಿಲ್ಲೆಯಲ್ಲಿ ಓದುತ್ತಿದ್ದು ಅವರು ಕೂಡ ನಮಗೆ ಹೆಲ್ಪನ್ನು ಮಾಡ್ತಾ ಇದ್ದಾರೆ. ಎಕನಾಮಿಕ್ಸ್ ಕ್ವಶನ್ ಪೇಪರು, ಸ್ಟ್ಯಾಟಿಸ್ಟಿಕ್ಸು, ಬಿಸ್ನೆಸ್ ಸ್ಟಡೀಸ್ ಇಂಗ್ಲೀಷ್ ಮೀಡಿಯಮ್, ಬಿಸ್ನೆಸ್ ಸ್ಟಡೀಸ್ ಕನ್ನಡ ಮೀಡಿಯಮ್, ಈ ರೀತಿಯಾಗಿ 4 ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಿಕೊಟ್ಟಿದ್ದಾರೆ. ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಸ್ಫೂರ್ತಿಯವರೇ, ಮುಂದಿನ ದಿನಗಳಲ್ಲಿಯೂ ಕೂಡ ನಿಮಗೆ ಏನು ಹೆಲ್ಪ್ ಬೇಕು ತಾವುಗಳು ನಮ್ಮ ಜಿಮೇಲ್ ಐಡಿಗೆ ಕಳಿಸಿಕೊಟ್ರೆ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಟು ಡೂ. ಆಯಿತಾ? ಧನ್ಯವಾದಗಳು. ಚೆನ್ನಾಗಿ ಓದಿ, ಚೆನ್ನಾಗಿ ಬರೀರಿ ಅಂತ ನಿಮ್ಮಲ್ಲಿ ಒಂದು ರಿಕ್ವೆಸ್ಟನ್ನು ಮಾಡಿಕೊಳ್ಳುತ್ತಿದ್ದೇವೆ. ಬರೀ ಕ್ವಶನ್ ಪೇಪರ್ ಸಿಗೋದ್ರಿಂದ ಅಂಕಗಳು ಬಂದುಬಿಡ್ತಾವ? ಬರಲ್ಲ. ಯಾಕೆ ಬರಲ್ಲ ಅಂದರೆ, ಈಗ ಕ್ವಶನ್ ಪೇಪರ್ ಹಿಂಗೆ ನೋಡ್ತೀರಾ, ಟಿಕ್ ಹಾಕ್ಕೊಂಡು ಕೈ ಬಿಟ್ಟು ಬಿಡ್ತೀರಾ, ಅಥವಾ ಡೌನ್ಲೋಡ್ ಮಾಡ್ಕೊತೀರಾ, ಮುಗದೇ ಹೋಯಿತು. ಮುಂದಿನ ಕೆಲಸ ಏನು ಅಂತ ಹೇಳಿದರೆ, ತಾವುಗಳು ಕೂತ್ಕೊಂಡು ಒಂದು 4 ಪೇಜ್ ಇಟ್ಕೊಂಡು 1.5 ಗಂಟೆ ಇರುತ್ತೆ ಪ್ರತಿಯೊಂದು ಎಕ್ಸಾಮ್ ಬರೀಲಿಕ್ಕೆ. ಆ 1.5 ಗಂಟೆ ಎಕ್ಸಾಮ್ಗಿಂತ ಮುಂಚೆ ತಾವುಗಳು ಒಂದು ದಿನನಾದರೂ ಪ್ರಾಕ್ಟೀಸ್ ಮಾಡಬೇಕು. ಎಸ್, ಐ ಆಮ್ ರೀಡಿಂಗ್ ಎಕನಾಮಿಕ್ಸ್ ಎಕ್ಸಾಮ್, ಈ ರೀತಿಯಾಗಿ, ಅಥವಾ ಬಿಸ್ನೆಸ್ ಸ್ಟಡೀಸು ಅಥವಾ ಇಂಗ್ಲೀಷು, ಈ ರೀತಿಯಾಗಿ ತಾವುಗಳು 1.5 ಗಂಟೆನಲ್ಲಿ ಕೂತ್ಕೊಂಡು ಒಂದು 40 ಅಂಕದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದರೆ ಅವಾಗ ನಿಮಗೆ ಗೊತ್ತಾಗುತ್ತೆ ಟೈಮ್ ಮ್ಯಾನೇಜ್ಮೆಂಟ್ ಯಾವ ರೀತಿಯಾಗಿರುತ್ತೆ, ಟೈಮ್ ಮ್ಯಾನೇಜ್ಮೆಂಟ್ ಯಾವ ರೀತಿಯಾಗಿ ಮಾಡ್ಕೋಬೇಕು ಅನ್ನುವಂಥದ್ದು. ಆಯಿತಾ? ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ. ಇದು ನಮ್ಮ ಜಿಮೇಲ್ ಐ ಡಿ ಆಗಿರುತ್ತೆ ಪ್ರೀತಿಯ ವಿದ್ಯಾರ್ಥಿಗಳೇ, all-in-one-pdf-99@gmail.com ಅನ್ನುವಂಥದ್ದು. ಈ ಒಂದು ಮೇಲ್ ಐ ಡಿಗೆ ತಮ್ಮ ಬಳಿ ಇರುವಂತಹ, ದಯವಿಟ್ಟು ನಮಗೆ ಏನಂತೀರ ಅದು, ಆರ್ಟ್ಸ್ ಡಿಪಾರ್ಟ್ಮೆಂಟ್ ಪ್ರಶ್ನೆ ಪತ್ರಿಕೆಗಳೇ ಸಿಗ್ತಾ ಇಲ್ಲ, ಅದನ್ನು ಕಳಿಸ್ಕೊಟ್ರೆ ಬಹಳ ಅನುಕೂಲ ಆಗುತ್ತೆ. ನಿಮಗಂತೂ ಫ್ರೆಂಡ್ಸ್ ಇದ್ದೇ ಇರ್ತಾರೆ, ಟ್ರಾವೆಲ್ ಮಾಡುವ ಸಮಯದಲ್ಲಾದರೂ ಸಿಕ್ಕೇ ಸಿಗ್ತಾರೆ. ಅಂತಹ ಒಂದು ಕೆಲಸವನ್ನು ಮಾಡಿ ಅಂತ ನಿಮ್ಮಲ್ಲಿ ನಾವು ರಿಕ್ವೆಸ್ಟನ್ನು ಮಾಡಿಕೊಳ್ಳುತ್ತಿದ್ದೇವೆ. ಪ್ಲೀಸ್ ಶೇರ್ ಅವರ್ ವಿಡಿಯೋಸ್ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್ ಟು ಯುವರ್ ಫ್ರೆಂಡ್ಸ್. ನಾವು ಆದಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಒಂದು 2 ನಿಮಿಷದಲ್ಲಿ ಮುಗಿಸ್ಬೇಕು ಅಂತಲೇ ಅಪ್ಲೋಡನ್ನು ಮಾಡ್ತಾ ಇದ್ದೇವೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ದಯವಿಟ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಗಳಿಗೆ ನಾವು ಕಾಯ್ತಾ ಇರ್ತೇವೆ. ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಒಂದು ಲೈಕು ಹಾಗೂ ಮುಂದೆ ಯಾವ ವಿಡಿಯೋ ಬೇಕು ಅನ್ನೋದ್ರ ಬಗ್ಗೆ ತಾವುಗಳು ಕಮೆಂಟನ್ನು ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.